ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುವ ಉದ್ಯಮಿ ಸತೀಶ್ ಕೆವಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇಟಿ ಪ್ಲೀಸ್. ಶ್ರೀ ಸತೀಶ್ ಕೆವಿ ಯುವ ಉದ್ಯಮಿ. ಇವರದ್ದು ಮೂಲತಃ ಮಾಲೂರು ತಾಲೂಕಿನ ದೊಡ್ಡ ಸಬ್ಬೇನಹಳ್ಳಿ ಗ್ರಾಮ. ಸರ್ಕಾರಿ ನೌಕರಿ ಕನಸು ಹೊತ್ತಿದ್ದ ಇವರು ರೇಷ್ಮೆ ಉದ್ಯಮದಲ್ಲಿ ಅಪಾರ ಯಶಸ್ಸು ಕಂಡ ಸಾಧಕ. ಅವಮಾನಗಳನ್ನ ಮೆಟ್ಟಿ ಹಂತ ಹಂತವಾಗಿ ಬೆಳವಣಿಗೆ ಕಂಡವರು. ಶ್ರೀ ಭೈರವೇಶ್ವರ ಸಿಲ್ಕ್ ಇಂಡಸ್ಟ್ರಿ ಸ್ಥಾಪಕರಾದ ಇವರು ಹುಬ್ಬಳ್ಳಿ, ಕೋಲಾರ, ಮಾಲೂರು, ಕಣ್ಣೂರ ಹಳ್ಳಿಯಲ್ಲಿ ಫ್ಯಾಕ್ಟರಿ ಆರಂಭಿಸಿ ನೂರಾರು ಮಂದಿಗೆ ಉದ್ಯೋಗದಾತರಾಗಿದ್ದಾರೆ. ರಾಜ್ಯ ಮಟ್ಟದ ಖೋ ಆಟಗಾರರೂ ಆದ ಇವರು ಸ್ವಾಮಿ ವಿವೇಕಾನಂದರ ಆದರ್ಶ ಮೈಗೂಡಿಸಿಕೊಂಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಸದಸ್ಯರಾಗಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಸಂತೋಷ ಆಗಿದೆ. ಅದು ನಮ್ಮಂಥ ಯುವಕರನ್ನು ಜಿ ಕನ್ನಡ ನ್ಯೂಸ್ ಅದು ಯಾವುದೇ ಒಂದು ಇದಿಲ್ಲದೆ ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಟ್ಟಿರೋದು ನಿಜಕ್ಕೂ ಸಂತೋಷ ಆಗಿದೆ. ಈ ಪ್ರಶಸ್ತಿಯಿಂದ ನನ್ನ ಸ್ನೇಹಿತರು ಮಂಜು ಮತ್ತು ಶಿವರಾಜು ಮತ್ತು ನನ್ನ ಇಡೀ ಕುಟುಂಬ, ನಮ್ಮ ಅಣ್ಣ ಮಹೇಶು ಮತ್ತು ನಮ್ಮ ಮಿಸಸ್ ಪ್ರಕೃತಿ, ನಮ್ಮ ತಂದೆ ತಾಯಿ ಇವರು ಎಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಇರೋದಕ್ಕೆ ಇಂಥ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಅವಾರ್ಡ್ ರಿಸೀವ್ ಮಾಡಿರೋದು ಕೂಡ ನನಗೆ ಖುಷಿ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಮಾಜ ಸೇವೆ ಅನ್ನೋದೇನಿಲ್ಲ, ನಮ್ಮ ರೇಷ್ಮೆ ಉದ್ಯಮವನ್ನು ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶವನ್ನು ರೇಷ್ಮೆ ಉದ್ಯಮದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಮತ್ತು ಇಡೀ ಪ್ರಪಂಚಕ್ಕೆ ಸರಬರಾಜು ಮಾಡುವಂತಹ ಶಕ್ತಿಯನ್ನು ನಮ್ಮ ಭಾರತ ಪಡಿಬೇಕು ಅನ್ನೋದರ ದೃಷ್ಟಿಯಿಂದ ನಾವು ನಮ್ಮ ವ್ಯವಹಾರವನ್ನು ಮಾಡ್ತಾಯಿದ್ದೇವೆ. ನನ್ನ ಸಾಧನೆಗೆ ಪ್ರೇರಣೆ ನಮ್ಮ ತಂದೆ ತಾಯಿ ಅಂತಲೇ ಹೇಳ್ಬೋದು. ಅವರು ತನ್ನ ಜೀವನದಲ್ಲಿ ಪಟ್ಟಂತಹ ಕಷ್ಟಗಳು ಮತ್ತು ನಾವು ನಮ್ಮ ಬಾಲ್ಯದಲ್ಲಿ ಕಂಡಂತಹ ಕಷ್ಟಗಳೇ ನಾವು ಒಂದು ಸಮಾಜದಲ್ಲಿ ದೃಢವಾಗಿ ನಿಲ್ಲಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋಂತಹ ಒಂದು ಸಂಕಲ್ಪವನ್ನು ತೊಡೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪ್ರಶಸ್ತಿಯನ್ನು ನನ್ನ ತಂದೆ ತಾಯಿ, ನನ್ನ ಅಣ್ಣ ಮತ್ತು ನನ್ನ ಜೊತೆ ನಿತ್ಯ ಹಗಲು ರಾತ್ರಿ ಕೆಲಸ ಮಾಡುವಂತಹ ನನ್ನ ಸ್ನೇಹಿತರು ಮಂಜುನಾಥ್ ಮತ್ತು ಶಿವರಾಜ್ರವ್ರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.